ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಕಳೆದ ಸಂಚಿಕೆಗಳಲ್ಲಿ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯ ಕಾಲಘಟ್ಟಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ಇನ್ನು ಮುಂದಕ್ಕೆ ಹೊಸ ಹೊಸ ವಿಚಾರಗಳನ್ನು ವಿಡಿಯೋದಲ್ಲಿ ತೊಗೊಂಬರ್ತೀನಿ. ಯಾಕಂದರೆ ಈಗ ಆಲ್ರೆಡಿ ಕವಿ ಪರಿಚಯ ಮಾಡಿಬಿಟ್ಟಿದ್ದೀನಿ. ಕವಿ ಪರಿಚಯ ಇನ್ನು ಮುಂದೆ ಮಾಡಲ್ಲ ಅಂತಲ್ಲ, ಅಲ್ಲಿ ಹೇಳಿರೋದನ್ನ ಬಿಟ್ಟು ಬೇರೆ ವಿಷಯಗಳಿದ್ರೆ ಅನುವಾದ ಸಾಹಿತ್ಯದ ಬಗ್ಗೆ ಇರ್ಬೋದು, ಅಥವಾ ಅವ್ರಿಗೆ ಬಂದಿರೋಂಥ ಅಭಿನಂದನಾ ಗ್ರಂಥಗಳು ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮುಖ್ಯವಾಗಿ ಕೃತಿಗಳ ಪರಿಚಯನೂ ಕೂಡ ಇನ್ನು ಮುಂದೆ ಆಗ್ತಾ ಇರುತ್ತೆ. ಯಾಕಂದರೆ AP ಆಗಿರ್ಬೋದು ಅಥವಾ PU ಲೆಕ್ಚರರ್ಗಾಗಿರ್ಬೋದು, ಹೈಸ್ಕೂಲ್ ಟೀಚರ್ಗೆ, ಇದಕ್ಕೆಲ್ಲನೂ ಕೃತಿಗಳ ಪರಿಚಯ ಮತ್ತು ಆ ಪಾತ್ರಗಳ ಪರಿಚಯ, ಕವಿ ಪರಿಚಯ ಎಲ್ಲ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಈ ಕೃತಿ, ಕತೆ, ಕಾದಂಬರಿ ಇದೆಲ್ಲನೂ ಅವಾಗವಾಗ ಒಂದೊಂದು ಹಾಕ್ತಾ ಇರ್ತೀನಿ. ಈ ವಿಡಿಯೋದಲ್ಲಿ ಏನು ಹೇಳೋಕೆ ಹೊರಟಿದ್ದೀರಾ ಅಂತ ನಿಮ್ಗೆ ಅನ್ನಿಸ್ಬೋದು. ನೋಡಿ, ನಮಗೆ ಈಗ ಆಲ್ರೆಡಿ ಕನ್ನಡ ಸಾಹಿತ್ಯ ಚರಿತ್ರೆಯ ಎಲ್ಲ ಕಾಲಘಟ್ಟಗಳು ಪರಿಚಯ ಇದ್ದಾವೆ ಅಲ್ವಾ. ಈಗ ಅದನ್ನೇ ಕ್ವಿಕ್ ಗ್ಲಾನ್ಸ್ ಆಗಿ ಹೈಲೈಟ್ ಆಗಿ ಒಂದು ಸರಿ ನೋಡ್ಕೊಂಡು ಬಂದ್ಬಿಡೋಣ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂತ ನಿಮ್ಗೆ ಅನ್ನಿಸ್ಬೋದು. ಹಾಕಿದ್ದನ್ನೇ ಈ ಸತಿ ಹಾಕ್ತೀರಾ ಅಂತಲೂ ಅನ್ನಿಸ್ಬೋದು. ನೋಡಿ, ಒಂದು ಸಲ ನಾವು ಓದೋದಕ್ಕಿಂತ ಅದನ್ನು ಕೇಳಿ ಬರೆದು ಪ್ರಾಕ್ಟೀಸ್ ಮಾಡ್ತೀವಲ್ಲ, ಅದು ಜಾಸ್ತಿ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಅಲ್ವಾ. ಹಾಗಾಗಿ ಈಗ ಆಲ್ರೆಡಿ ತಿಳ್ಕೊಂಡಿರೋದನ್ನೇ ಕ್ವಿಕ್ ಗ್ಲಾನ್ಸ್ ಆಗಿ ನಮ್ಗೆ ಎಷ್ಟು ನೆನಪಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಮತ್ತೊಂದು ಸರಿ ನೆನಪಿಸ್ಕೊಳ್ಳೋಣ. ಸರಿ, ಶುರು ಮಾಡೋಣವಾ? ಜಾಸ್ತಿ ಲೆಂತಿ ವಿಡಿಯೋ ಅಲ್ಲ, ತುಂಬ ಚಿಕ್ಕದು. ಆರಂಭದಿಂದ ಇತ್ತೀಚಿನವರೆಗಿನ ನಮ್ಮ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡೋದಕ್ಕೆ ಅಂತ ನಮ್ಮ ಭಾಷಾ ತಜ್ಞರು ಹಲವಾರು ರೀತಿಯಲ್ಲಿ ವಿಭಾಗೀಕರಣವನ್ನು ಮಾಡಿಕೊಡ್ತಾರೆ. ಮುಖ್ಯವಾಗಿ ಆರ್ ನರಸಿಂಹಾಚಾರ್ಯ ಅವರು 4 ಘಟ್ಟಗಳನ್ನು ಹೇಳ್ತಾರೆ ಭಾಷೆಯನ್ನು ಆಧಾರವಾಗಿಟ್ಕೊಂಡು. ಆರ್ ನರಸಿಂಹಾಚಾರ್ಯ ಅವರು ಹೇಳುವಂಥದ್ದು ಪೂರ್ವದ ಹಳಗನ್ನಡ, ನಡುಗನ್ನಡ, ಮತ್ತೊಂದು ಹೊಸಗನ್ನಡ ಅಂತ. ಇದು ಒಂದು ಸುಲಭವಾಗಿರುವಂಥ ಅಧ್ಯಯನ ಕ್ರಮ. ಮತ್ತು ನಾನು ಯಾವ ರೀತಿ ನೆನಪಲ್ಲಿ ಇಟ್ಕೊಂಡಿದ್ದೀನಿ, ನಾನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಗೆ ಇವತ್ತು ಹೇಳ್ತೀನಿ. ನೋಡಿ, ನಾನು ಈ ಒಂದು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನ್ನಷ್ಟಕ್ಕೆ ನಾನೇ ಒಂದು ಪ್ರಾಚೀನ ಸಾಹಿತ್ಯ, ಮತ್ತೊಂದು ಆಧುನಿಕ ಸಾಹಿತ್ಯ ಅಂತ. ಇಲ್ಲಿ ಪಂಪ ಪೂರ್ವ ಸಾಹಿತ್ಯದಿಂದ ಹಿಡಿದು ನಡುಗನ್ನಡ ಕಾಲಘಟ್ಟದವರೆಗೆ ಅದನ್ನು ಪ್ರಾಚೀನ ಸಾಹಿತ್ಯ ಅಂತ ನಾನು ಕರ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಹೊಸಗನ್ನಡ ಅಥವಾ ಆಧುನಿಕ ಸಾಹಿತ್ಯ ಅಂತ ಬರುತ್ತಲ್ಲ, ಅದರಲ್ಲಿ ನವೋದಯ ಪೂರ್ವ, ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ, ಈ ಥರ 2 ಪಾರ್ಟಾಗಿ ಡಿವೈಡ್ ಮಾಡಿಕೊಂಡು ಓದ್ಕೊಂಡಿರೋದು ನಾನು. ಹಿಂಗಿದ್ರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಅಲ್ವಾ. ನಮಗೆ ಆ ವಿಭಾಗೀಕರಣನೂ ಮುಖ್ಯ ಆಗುತ್ತೆ, ಆದರೆ ನಾವು ಯಾವ ರೀತಿ ಅಧ್ಯಯನ ನಡೆಸಿದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ, ಯಾವುದು ಮರಿಬಾರ್ದಲ್ವಾ. ಹಾಗಾಗಿ ಈಗ ಕನ್ನಡ ಸಾಹಿತ್ಯ ಚರಿತ್ರೆಯ ಆರಂಭ ಅಂತ ನೋಡಿದ್ರೆ ಅದನ್ನು ಪಂಪ ಪೂರ್ವ ಯುಗ ಅಂತ ಕನ್ಸಿಡರ್ ಮಾಡ್ತೀವಿ. ಅಲ್ಲಿ ಇಂಥದ್ದೇ ಭಾಷೆ ಇತ್ತು ಅಂತಲೂ ಹೇಳೋಕ್ಕಾಗಲ್ಲ, ಇಂತಿಷ್ಟೇ ಕವಿಗಳಿದ್ರು, ಇಂಥದ್ದೇ ಜಾನರಲ್ಲಿ ಬರೆದ್ರು ಅಂತಲೂ ಕೂಡ ನಮ್ಗೆ ಯಾವುದೇ ರೀತಿಯಾದಂತಹ ಸಮಂಜಸ ಉತ್ತರಗಳು ಸಿಗೋದಿಲ್ಲ. ಅದನ್ನು ಅಂಧಕಾರ ಯುಗ ಅಂತ ಕರೀತಾರೆ. ಹಾಗಾಗಿ ಪಂಪ ಪೂರ್ವ ಯುಗ ಅದನ್ನು ಆರಂಭದಿಂದ 9ನೇ ಶತಮಾನ ಅಂತ ಗುರುತಿಸ್ಬೋದು. ಅಥವಾ 10ನೇ ಶತಮಾನಕ್ಕಿಂತ ಪೂರ್ವದನ್ನು ಪೂರ್ವದ ಹಳಗನ್ನಡ ಅಥವಾ ಪಂಪ ಪೂರ್ವ ಸಾಹಿತ್ಯ ಅಂತ ಕರಿಬೋದು. ಮತ್ತು ಕವಿಗಳೇನು ಇಲ್ಲಿ ಅಪಾರವಾಗೇನಿಲ್ಲ, ಒಂದು 9 ಜನ ಕವಿಗಳನ್ನು ಇಲ್ಲಿ ಗುರುತಿಸ್ಬೋದು. ದುರ್ವಿನೀತನಿಂದ ಆರಂಭಗೊಂಡು ಶಿವಕೋಟ್ಯಾಚಾರ್ಯವರೆಗೂ ಒಂದು 9 ಜನ ಇದ್ದಾರೆ. ಇದಕ್ಕೊಂದು ಟ್ರಿಕ್ಸ್ ಕೂಡ ಹೇಳ್ಕೊಟ್ಟಿದೆ ನಿಮಗೆ. ದುರ್ವೆ ತುಂಬಲು ಶ್ಯಾಮ ಸೈಂಗೊಟ್ಟಿಗೆ ರಾಜಮಾರ್ಗದಲ್ಲಿ ಹೋಗಬೇಕಾಗಿತ್ತು, ಅಸಗನ್ ಮಾತು ಕೇಳಿ ಗುಣವರ್ಮನ ಕೋಟೆ ನೋಡಕ್ಕೆ ಹೋದ ಅಂತ ಹೇಳಿದ್ದೆ. ಕೆಲವೊಂದು ಸಲ ಕವಿಗಳ ಹೆಸರು ಕೊಟ್ಬಿಟ್ಟು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಹೇಳ್ತಾರಲ್ವ, ಅದಕ್ಕೆ ಈ ಟ್ರಿಕ್ಸ್ ತುಂಬಾ ಯೂಸ್ ಆಗುತ್ತೆ. ಇದನ್ನು ಕಾಲಾನುಕ್ರಮದಲ್ಲೇ ಮಾಡಿದ್ದೀನಿ. ದುರ್ವೆ ಅಂತಂದರೆ ದುರ್ವಿನೀತ, ತುಂಬಲೂರಾಚಾರ್ಯ, ಶ್ಯಾಮಕುಂದಾಚಾರ್ಯ, ಸೈಂಗೊಟ್ಟಿ ಶಿವಮಾರ. ಇಲ್ಲಿ ರಾಜಮಾರ್ಗ ಅಂತ ಹಾಕಿದ್ದೀನಲ್ವ, ಇದು ಶ್ರೀ ವಿಜಯ ಬರೆದಿರುವಂಥ ಕವಿರಾಜ ಮಾರ್ಗ. ಅಸಗ ಗುಣವರ್ಮ ಅಂತಂದರೆ ಫಸ್ಟ್ ಗುಣ ಅಂದರೆ ಗುಣನಂದಿ, ವರ್ಮ ಗುಣವರ್ಮ ಫಸ್ಟು, ಶಿವಕೋಟ್ಯಾಚಾರ್ಯ ಕೋಟೆ ಅಂತ ಹಾಕಿದ್ದೀನಿ, ಶಿವಕೋಟ್ಯಾಚಾರ್ಯ. ಇಷ್ಟೇ. ಎಷ್ಟು ಸಿಂಪಲ್ ಅಲ್ವಾ ಟ್ರಿಕ್ಸ್ ಇದು. ಇವರಿಷ್ಟು ಜನ ಪಂಪ ಪೂರ್ವ ಸಾಹಿತ್ಯದಲ್ಲಿ ಕಾಣಿಸ್ಕೊಂಡಿರುವಂತಹ ಕವಿಗಳು. ಹಾಗೆ ಶ್ರೀ ವಿಜಯ ಬರೆದಿರುವಂಥ ಕವಿರಾಜ ಮಾರ್ಗದಲ್ಲಿ ಪದ್ಯ ಕವಿಗಳು, ಗದ್ಯ ಕವಿಗಳು ಅಂತ ಇದ್ದಾರಲ್ವ, ಒಂದು 8 ಜನ, ಅವ್ರನ್ನು ಬರೆದ್ಬಿಟ್ರೆ ಮುಗೀತು. ಇಲ್ಲಿ ಪಂಪ ಪೂರ್ವ ಸಾಹಿತ್ಯದ ಒಂದು ಕ್ಲಿಯರ್ ಪಿಕ್ಚರ್ ನಮ್ಮ ಮುಂದೆ ರೆಡಿ ಆಗಿಬಿಡುತ್ತೆ. ಇದ್ರ ಕಾಲಘಟ್ಟ 10ನೇ ಶತಮಾನಕ್ಕಿಂತ ಪೂರ್ವದ್ದು, ಆರಂಭದಿಂದ 9ನೇ ಶತಮಾನದವರೆಗೆ ಅಂತ ಇಟ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ಬರುವಂಥದ್ದೇ ಹಳಗನ್ನಡ. ಭಾಷಾ ದೃಷ್ಟಿಯಿಂದ ಹಳಗನ್ನಡ ಸಾಹಿತ್ಯ, ಅಥವಾ ಇದನ್ನು ಪಂಪ ಯುಗ ಅಂತಲೂ ಕೂಡ ಕರೀತಾರೆ. 10ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಈ ಒಂದು ಕಾಲಘಟ್ಟ ಗುರುತಿಸ್ಕೊಳ್ಳುತ್ತೆ. ಚಂಪು ಪ್ರಾಬಲ್ಯವನ್ನು ಹೊಂದಿರುವಂಥ ಕಾಲ, ಜೈನ ಮತ ಪ್ರಾಬಲ್ಯ ಇದ್ದಂತಹ ಕಾಲ ಇದು. ಹಳಗನ್ನಡ ಸಾಹಿತ್ಯದಲ್ಲಿ ಆದಿಕವಿ ಪಂಪನಿಂದ ಈ ಒಂದು ಕಾಲಘಟ್ಟ ಆರಂಭ ಆಗುತ್ತೆ. ಆದಿಕಾವ್ಯ, ಆದಿಕವಿ ಎಲ್ಲನೂ ಕೂಡ ಪಂಪನಿಂದಲೇ ಆರಂಭ ಆಗಿದ್ದು. ಹಳಗನ್ನಡದ ಚಂಪು ಶೈಲಿಯ ಕಾವ್ಯಗಳೆಲ್ಲವೂ ಕೂಡ ವಸ್ತುಕಗಳಾಗಿರ್ತವೆ. ಮಾರ್ಗ ಕಾವ್ಯ ಪರಂಪರೆಯನ್ನು ಅನುಸರಿಸಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಇಲ್ಲಿನ ಕವಿಗಳು. ಎಲ್ಲಿ
ಹಳಗನ್ನಡ ಸಾಹಿತ್ಯದಲ್ಲಿ ಅಂದರೆ ಪಂಪ ಯುಗದಲ್ಲಿ. ಮೊದಲೇ ಹೇಳ್ದಂಗೆ ಪಂಪ ಮಹಾಕವಿಯಿಂದ ಆರಂಭಗೊಂಡಂಥ ಈ ಸಾಹಿತ್ಯದಲ್ಲಿ ಸರಿಸುಮಾರು 19 ಜನ ಕವಿಗಳು ಕಾಣಿಸ್ಕೊತಾರೆ. ಇಲ್ಲೂ ಕೂಡ ತುಂಬ ಈಸಿಯಾಗಿ ಈ ಕವಿಗಳನ್ನು ನೆನಪಲ್ಲಿಟ್ಕೊಬೋದು. ಪಂಪ ಪೊನ್ನ ಆಬ್ವಿಯಸ್ಲಿ ಗೊತ್ತೇ ಇದೆ ನಮಗೆ. ಇನ್ನು ಇಬ್ಬರು ಚಾವುಂಡರಾಯ ಬರ್ತಾರೆ, ಇಬ್ಬರು ನಾಗವರ್ಮ ಬರ್ತಾರೆ. ಇಲ್ಲಿ ನಾಗವರ್ಮಾಚಾರ್ಯ ಕೂಡ ಇದೇ ಪಂಪ ಯುಗದಲ್ಲಿ ಕಾಣಿಸ್ಕೊತಾರೆ. ರನ್ನ, ದುರ್ಗಸಿಂಹ, ಚಂದ್ರರಾಜ, ಶ್ರೀಧರಾಚಾರ್ಯ, ಶಾಂತಿನಾಥ, ಕಂತಿ, ನಯಸೇನ, ಬ್ರಹ್ಮಶಿವ, ನಾಗಚಂದ್ರ, ಸುಮನೋಬಾಣ, ಜಗದ್ಗಳ ಸೋಮನಾಥ ಇವರೆಲ್ಲರೂ ಕೂಡ ಪಂಪ ಸಾಹಿತ್ಯದಲ್ಲಿ ಕೃತಿಗಳನ್ನು ರಚನೆ ಮಾಡಿರುವಂಥವ್ರು. ಇದ್ರ ಕಾಲಘಟ್ಟ 10ನೇ ಶತಮಾನದಿಂದ 12ನೇ ಶತಮಾನದವರೆಗೆ. ರಂಶ್ರೀ ಮುಗುಳಿಯವರು ಈ ಒಂದು ಕಾಲಘಟ್ಟವನ್ನು ಸಂಕ್ರಮಣ ಕಾಲ ಅಂತ ಕರೆದಿದ್ದಾರೆ. ಈಗ ಹೇಳಿರೋ 19 ಜನ ಕವಿಗಳಲ್ಲಿ ಒಂದು 6 ಜನ ಮಾತ್ರ ಬ್ರಾಹ್ಮಣ ಕವಿಗಳು, ಮಿಕ್ಕಿರೋರೆಲ್ಲ ಜೈನ ಕವಿಗಳೇ ಆಗಿರೋದ್ರಿಂದ ಇದು ಜೈನ ಮತ್ತು ಪ್ರಾಬಲ್ಯ ಯುಗ ಅಂತಲೂ ಕೂಡ ಕರೀತಾರೆ ಹಳಗನ್ನಡ ಕಾಲಘಟ್ಟವನ್ನು. ಇನ್ನು ನೆಕ್ಸ್ಟ್ ಬರೋಂಥದ್ದೇ ನಡುಗನ್ನಡ ಕಾಲಘಟ್ಟ. ಇಲ್ಲಿ 2 ಪಾರ್ಟಾಗಿ ಡಿವೈಡ್ ಆಗಿರೋದನ್ನ ಗಮನಿಸಬೇಕು. ನಡುಗನ್ನಡ ಕಾಲಘಟ್ಟದಲ್ಲಿ ಫಸ್ಟ್ ಬರೋದೇ ವಚನ ಸಾಹಿತ್ಯ. ಇಲ್ಲಿ ಅಲ್ಲಮ್ಮ ಪ್ರಭುವಿನಿಂದ ಆರಂಭ ಆಗುತ್ತೆ. ಈ ಒಂದು ಬಸವಯುಗ ಅಂತಲೂ ಕೂಡ ಇದನ್ನು ಕರೀತಾರೆ. ಬಸವಯುಗ ಅಂತ ಕರೆಯೋದು ಯಾರು ಹೇಳಿ? ರಂಶ್ರೀ ಮುಗುಳಿಯವರು. ವಚನ ಸಾಹಿತ್ಯ ಬೇರೆ ಅಲ್ಲ, ಈ ಬಸವಯುಗ ಬೇರೆ ಅಲ್ಲ, ಎರಡೂ ಒಂದೇನೆ. 12ರಿಂದ 15ನೇ ಶತಮಾನ. ಯಾಕೆ ಇದನ್ನು ಈ ರೀತಿಯಾಗಿ ಕರೀತಾರೆ ಅಂತಂದರೆ, ರಂಶ್ರೀ ಮುಗುಳಿಯವರು ವ್ಯಕ್ತಿಯನ್ನು ಪ್ರಧಾನವಾಗಿ ಇಟ್ಕೊತಾರೆ. ಈ ಒಂದು ಕಾಲಘಟ್ಟದಲ್ಲಿ ಬಸವಣ್ಣ ಅವರು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತಾರಲ್ವ, ಹಾಗಾಗಿ ಅದನ್ನು ಬಸವಯುಗ ಅಂತ ಕರೆದ್ರು. ಇನ್ನು ವಚನ ಸಾಹಿತ್ಯ, ವಚನ ಪ್ರಕಾರ ಯಥೇಚ್ಛವಾಗಿ ಈ ಒಂದು ಕಾಲಘಟ್ಟದಲ್ಲಿ ಪ್ರಚಾರಕ್ಕೆ ಬಂತು. ಆಡು ಭಾಷೆಯಲ್ಲಿ ವಚನಗಳ ರಚನೆ ಆಗ್ತಾ ಇತ್ತಲ್ವ, ಅಂದರೆ ಅದು ಮಾತಿನ ಪ್ರಕಾರದಲ್ಲಿ ಬರವಣಿಗೆ ಇತ್ತಲ್ವ, ಹಾಗಾಗಿ ಜನಗಳಿಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ತುಂಬ ಹೆಚ್ಚಿನ ಜನರು ಈ ಒಂದು ವಚನ ಸಾಹಿತ್ಯದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ತುಂಬ ಪ್ರಾಬಲ್ಯವನ್ನು ಹೊಂದಿದ್ದಂತಹ ವಚನ ಸಾಹಿತ್ಯ ನಡುಗನ್ನಡ ಕಾಲಘಟ್ಟದ ಆರಂಭಿಕ ಪ್ರಕಾರಗಳಲ್ಲಿ ಒಂದು ಅಂತ ಹೆಸರನ್ನು ಪಡ್ಕೊಂಡಿದೆ ವಚನ ಸಾಹಿತ್ಯ. ಇದಾದ್ಮೇಲೆ ಬರುವಂಥದ್ದು ಷಟ್ಪದಿ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಅಂತ. 15ರಿಂದ 18ನೇ ಶತಮಾನದಲ್ಲಿ ಈ ಎರಡೂ ಪ್ರಕಾರಗಳು ತುಂಬಾ ಪ್ರಾಬಲ್ಯವನ್ನು ಹೊಂದಿದ್ದು, ಹಾಗಾಗಿ ದಾಸ ಸಾಹಿತ್ಯ ಫಸ್ಟಿಗೆ ಬಂತು 15ರಿಂದ 16ನೇ ಶತಮಾನ. ಮತ್ತೆ ನಿಂತೋಯ್ತು ಅಂತಲ್ಲ, ಕ್ರಮೇಣ ಕಮ್ಮಿ ಆಯಿತು. 16ರಿಂದ 18ನೇ ಶತಮಾನ ಷಟ್ಪದಿ ಯುಗ ಆರಂಭ ಆಯಿತು. ನೋಡಿ, ಇದನ್ನು ಮತ್ತೆ ರಂಶ್ರೀ ಮುಗುಳಿಯವರು ಈ ಒಂದು ಕಾಲಘಟ್ಟವನ್ನು ಕುಮಾರವ್ಯಾಸ ಯುಗ ಅಂತ ಕರೆದಿದ್ದಾರೆ. ಆಗಲೇ ಬಸವಯುಗ ಆರಂಭದಲ್ಲಿದ್ದು, ನೆಕ್ಸ್ಟ್ ಬಂದಿದ್ದು ಕುಮಾರವ್ಯಾಸ ಯುಗ, ರಂಶ್ರೀ ಮುಗುಳಿಯವರು ಹೇಳಿರೋಂಥದ್ದು. ಇವೆರಡೂ ಇದ್ದುದು ನಡುಗನ್ನಡ ಕಾಲಘಟ್ಟದಲ್ಲೇ. ಪೂರ್ವದ ಹಳಗನ್ನಡ ಆಯಿತು, ಹಳಗನ್ನಡ ಆಯಿತು, ನಡುಗನ್ನಡ ಅಥವಾ ಪಂಪ ಪೂರ್ವಯುಗ, ಪಂಪಯುಗ, ಬಸವಯುಗ ಮತ್ತು ಕುಮಾರವ್ಯಾಸ ಯುಗ. ಇದಾದಮೇಲೆ ಮತ್ತೊಂದು ಪ್ರಮುಖವಾಗಿ ಗುರುತಿಸ್ಕೊಂಡಿರುವಂತಹ ಸಾಹಿತ್ಯ ಪ್ರಕಾರ ಆಧುನಿಕ ಕನ್ನಡ ಅಥವಾ ನವಗನ್ನಡ ಅಥವಾ ಹೊಸಗನ್ನಡ ಸಾಹಿತ್ಯ. 18ನೇ ಶತಮಾನದಿಂದ ಇತ್ತೀಚಿನ ಎಲ್ಲ ಸಾಹಿತ್ಯವನ್ನು ನಾವು ಆಧುನಿಕ ಕನ್ನಡ ಸಾಹಿತ್ಯ ಅಂತ ಗುರುತಿಸ್ಬೋದು. ಇದರಲ್ಲಿ ಒಟ್ಟು 5 ವಿಭಾಗಗಳು ಬರ್ತವೆ. ಈಗ ಆಲ್ರೆಡಿ ನಾವು ಕಳೆದ ಸಂಚಿಕೆಗಳಲ್ಲಿ ತಿಳ್ಕೊಂಡಿದ್ದೀವಿ. ಮೊದಲನೇದು ನವೋದಯ ಪೂರ್ವ ಸಾಹಿತ್ಯ. ನೋಡಿ, ಪಂಪ ಪೂರ್ವ ಸಾಹಿತ್ಯ ಹೇಗಿತ್ತೋ ಇದು ಕೂಡ ಅಂಧಕಾರ ಯುಗನೇ. ನವೋದಯ ಪೂರ್ವ ಸಾಹಿತ್ಯ ಪಾಶ್ಚಾತ್ಯರ ಆಗಮನ ಆಗಿರುತ್ತಲ್ವ, ಹಾಗಾಗಿ ನಮ್ಮಲ್ಲಿ ಒಂದು ರೀತಿ ತಳಮಳ ಉಂಟಾಗಿರುತ್ತೆ. ಸ್ವತಂತ್ರ ಕಿತ್ಕೊಂಡ್ಬಿಟ್ಟಿರ್ತಾರೆ, ಇಂಗ್ಲೀಷ್ ಶಿಕ್ಷಣವನ್ನು ಕೊಡ್ತಾರೆ, ಮುದ್ರಣ ಯಂತ್ರಗಳ ಪರಿಚಯ ಆಗುತ್ತೆ, ಪಾಶ್ಚಾತ್ಯ ಸಾಹಿತ್ಯವನ್ನು ಅಧ್ಯಯನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ತುಂಬ ಒಳ್ಳೆ ಕೆಲಸನೂ ಮಾಡಿದ್ದಾರೆ ಪಾಶ್ಚಾತ್ಯರು. ಇಲ್ಲಿ ಈ ಪಾಶ್ಚಿಮಾತ್ಯರ ದಾಳಿಯಿಂದ ನಮ್ಮಲ್ಲಿ ಸಾಮಾಜಿಕವಾಗಿ ತಲ್ಲಣ ಯಾವ ರೀತಿ ಆಯಿತೋ, ಸಾಹಿತ್ಯದಲ್ಲೂ ಕೂಡ ಅದೇ ರೀತಿಯಾದಂತಹ ಅನೇಕ ರೀತಿಯ ತಲ್ಲಣಗಳು ಉಂಟಾಗ್ತವೆ. ಆ ತಲ್ಲಣಗಳೇ ಈ ಒಂದು ಹೊಸ ಸಾಹಿತ್ಯದ ಹುಟ್ಟಿಗೆ ಕಾರಣ ಆಗಿರುವಂಥದ್ದು. ಮೈಸೂರು ಒಡೆಯರ ಕಾಲಘಟ್ಟದಲ್ಲೇ ಸಾಹಿತ್ಯ ಸ್ವಲ್ಪ ಹಿನ್ನಡೆಯನ್ನು ಸಾಧಿಸಿತ್ತು. ಅಂದರೆ ಯಥೇಚ್ಛವಾಗಿ ಹೇಳ್ಕೊಳ್ಳೋಂಥ ಬರವಣಿಗೆಗಳು ಅಲ್ಲೇನು ರೂಪುಗೊಳ್ತಾ ಇರಲಿಲ್ಲ. ಹೇಳಿದ್ನಲ್ಲ, ಪಾಶ್ಚಿಮಾತ್ಯರ ದಾಳಿ ಆಗಿರುತ್ತೆ, ಹಾಗಾಗಿ ಸಾಹಿತ್ಯ ಸೃಷ್ಟಿನೂ ಕೂಡ ಕುಂದಿರುತ್ತೆ. ನಂತರ ಪಾಶ್ಚಿಮಾತ್ಯ ಸಾಹಿತ್ಯದ ಪ್ರಭಾವದಿಂದ ನವೋದಯ ಪೂರ್ವ ಸಾಹಿತ್ಯ ರೂಪುಗೊಳ್ಳುತ್ತೆ. ಪಂಪ ಪೂರ್ವಯುಗ ಯಾವ ರೀತಿ ಅಂಧಕಾರ ಯುಗ ಅಂತ ಕರೆಸ್ಕೊಳ್ಳುತ್ತೋ, ಈ ಆಧುನಿಕ ಸಾಹಿತ್ಯದಲ್ಲಿ ನವೋದಯ ಪೂರ್ವ ಸಾಹಿತ್ಯ ಅಂಧಕಾರ ಯುಗ. ಇಲ್ಲೇನು ಹೊಸ ಹೊಸ ಸಾಹಿತ್ಯ ಸ್ವತಂತ್ರವಾಗಿ ರೂಪುಗೊಳ್ಳಲಿಲ್ಲ. ಅನುವಾದ ಕಾರ್ಯಗಳು ಯಥೇಚ್ಛವಾಗಿ ನಡೆದು, ಮತ್ತು ಕ್ರೈಸ್ತ ಮಿಷನರಿಗಳು ಅವರ ಬೈಬಲ್ನ ಕನ್ನಡಕ್ಕೆ ತರ್ಜುಮೆ ಮಾಡ್ತಿದ್ರು, ಮತ್ತು ಇಲ್ಲಿರುವಂಥ ಸಂಸ್ಕೃತಿಯನ್ನು ಅವ್ರ ಭಾಷೆಗೆ ಕನ್ವರ್ಟ್ ಮಾಡಿಕೊಂಡು ಅದನ್ನು ಪ್ರಿಂಟ್ ಮಾಡ್ತಾಯಿದ್ರು. ಈ ಥರ ಕೆಲಸಗಳು, ಅನುವಾದ ಕಾರ್ಯಗಳು ನಡೀತಾ ಇದ್ದು ನವೋದಯ ಪೂರ್ವದಲ್ಲಿ. ಮತ್ತು ಇದೇ ಟೈಮಲ್ಲೇ ಸ್ವತಂತ್ರ ಕೃತಿಯ ರಚನೆಗೂ ಕೂಡ ಅನೇಕ ಕವಿಗಳಿಗೆ ಪ್ರೋತ್ಸಾಹ ಕೂಡ ಸಿಗುತ್ತೆ. ನೆಕ್ಸ್ಟ್ ಬರುವಂಥದ್ದೇ ನವೋದಯ ಸಾಹಿತ್ಯ. ಆಂಗ್ಲ ಸಾಹಿತ್ಯದ ರೊಮ್ಯಾಂಟಿಸಿಸಮ್ಗೆ ಸಂವಾದಿಯಾಗಿ ನಮ್ಮ ಕನ್ನಡದಲ್ಲಿ ನವೋದಯ ಸಾಹಿತ್ಯ ಹುಟ್ಕೊಳ್ಳುತ್ತೆ. ನವೋದಯ ಪೂರ್ವ ಕಾಲಘಟ್ಟ 1870ರಿಂದ 1920 ಈ ಒಂದು ಕಾಲಘಟ್ಟ. ನವೋದಯ ಕಾಲಘಟ್ಟ 1920ರಿಂದ 1945.
BM ಶ್ರೀ ಅವರಿಂದ ಇವತ್ತು ನವೋದಯ ಅನ್ನೋದು ಆರಂಭ ಆಗುತ್ತೆ. ನವೋದಯ ಸಾಹಿತ್ಯ ಅನ್ನೋದು ಇಂಗ್ಲಿಷ್ ಗೀತೆಗಳು ಅನ್ನೋ ಕವನ ಸಂಕಲನದಿಂದ. ಇವರು ಭಾವಗೀತೆ ಪ್ರಕಾರವನ್ನು ಪ್ರಮುಖ ಅಸ್ತ್ರವಾಗಿ ಉಪಯೋಗಿಸ್ಕೊತಾರೆ. ಬದುಕು ಸ್ವೀಕಾರಾರ್ಹ, ಆಧ್ಯಾತ್ಮಿಕತೆ, ಕನಸುಗಾರಿಕೆ, ಆಶಾವಾದಿತನ, ಬ್ರಹ್ಮಾತ್ಮಕತೆ, ನಿಸರ್ಗ ಪ್ರೀತಿ ಇವೆಲ್ಲವೂ ಕೂಡ ನವೋದಯ ಸಾಹಿತ್ಯದ ಪ್ರಮುಖ ಲಕ್ಷಣಗಳು. ಅಂದರೆ ಇವರು ಮನುಷ್ಯನ ಅತಿ ಹೆಚ್ಚಿನದಾಗಿ ಪ್ರೀತಿಸ್ತಾರೆ ಪ್ರಕೃತಿಯ ಜೊತೆಗೆ. ಇವರಾದ್ಮೇಲೆ ನೆಕ್ಸ್ಟ್ ಕಾಣಿಸ್ಕೊಳ್ಳುವಂಥ ಸಾಹಿತ್ಯ ಪ್ರಕಾರನೇ ಪ್ರಗತಿಶೀಲ ಸಾಹಿತ್ಯ ಪ್ರಕಾರ 1945ರಿಂದ 1950. ಎಷ್ಟು ವೇಗವಾಗಿ ಬಂತೋ ಅಷ್ಟೇ ವೇಗವಾಗಿ ಹಿನ್ನೆಲೆಗೆ ಬೀಳುತ್ತೆ ಈ ಒಂದು ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ. ಪಾಶ್ಚಾತ್ಯರ ಮಾರ್ಕ್ಸಿಸಮ್ಗೆ ಸಂವಾದಿಯಾಗಿ ನಮ್ಮ ಕನ್ನಡದಲ್ಲಿ ಈ ಒಂದು ಸಾಹಿತ್ಯ ಬರುತ್ತೆ, ಪ್ರಗತಿಶೀಲ ಸಾಹಿತ್ಯ ಅಂತ. ಆನಾಕ್ರೂರವರು ಪ್ರಮುಖವಾಗಿ ಕಾಣಿಸ್ಕೊಂಡಿರುವಂತಹ ಕವಿಗಳು ಪ್ರಗತಿಶೀಲ ಸಾಹಿತ್ಯದಲ್ಲಿ. ಇವರು ನೊಂದವರ ದನಿಯಾಗಬೇಕು ಸಾಹಿತ್ಯ ಅಂತ ಬರ್ತಾರೆ. ಸಾಮಾಜಿಕ ಕ್ರಾಂತಿಯನ್ನು ಸಾಧಿಸಬೇಕು ಅನ್ನೋ ಧ್ಯೇಯವನ್ನು ಇಟ್ಕೊಂಡಿರ್ತಾರೆ. ಆದರೆ ಇವರಲ್ಲೇ ಒಮ್ಮತ ಇರಲಿಲ್ಲ ಅಲ್ವಾ. ಆನಾಕ್ರೂರವ್ರದ್ದು ಒಂದು ಬಣ ಆಗುತ್ತೆ, ನಿರಂಜನ್ ಅವ್ರದ್ದು ಒಂದು ಬಣ ಆಗುತ್ತೆ. ಅಂದರೆ ಒಂದು ರೀತಿ ಅಶ್ಲೀಲೋಪಾಸಕರು ಅನ್ನೋ ಒಂದು ಪಟ್ಟವನ್ನು ಕಟ್ಕೊಂಡು ಹಿನ್ನೆಲೆಗೆ ಬೀಳುತ್ತೆ ಪ್ರಗತಿಶೀಲ ಸಾಹಿತ್ಯ ಅನ್ನೋದು. ಅಂದರೆ ವಾಸ್ತವದ ಬದುಕಿನ ಹಸಿ ಹಸಿ ಚಿತ್ರಣವನ್ನು ಕಟ್ಕೊಡೋದಕ್ಕೋಗಿ ಎಡವುತ್ತಾರೆ. ಸ್ವಲ್ಪ ಇದ್ದುದನ್ನು ಇದ್ದ ಹಾಗೆ ಹೇಳಬೇಕು, ಯಾವುದೇ ಮುಚ್ಚುಮರ ಇಲ್ಲದೆ ಎಲ್ಲವನ್ನು ಬಿತ್ತರಿಸಬೇಕು ಅನ್ನೋದೇ ಈ ಒಂದು ಸಾಹಿತ್ಯ ಹಿನ್ನಡೆಯಾಗೋದಕ್ಕೆ ಪ್ರಮುಖ ಕಾರಣ ಆಗುತ್ತೆ. ಮತ್ತು ಇವರಲ್ಲೇ ಒಡಕುಂಟಾಗಿತ್ತಲ್ವ, ಭಿನ್ನಾಭಿಪ್ರಾಯ ಇತ್ತಲ್ವ. ಹೀಗಿದ್ದಾಗ ಅದು ಎಷ್ಟೇ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಸಾಹಿತ್ಯ ಆದರೂ ಕೂಡ ಹಿನ್ನೆಲೆಗೆ ಬೀಳಲೇಬೇಕು. ಇದಾದಮೇಲೆ ಬಂದಿದೆ ನವ್ಯ ಸಾಹಿತ್ಯ. ಇದನ್ನು ಪ್ರೊಫೆಸರ್ ಪೊಯೆಟ್ರಿ ಅಂತ ಕರೀತಾರೆ. ನೋಡಿ, ನವ್ಯ ಸಾಹಿತಿಗಳ ಪ್ರಮುಖ ಲಕ್ಷಣ ಏನು ಅಂತಂದರೆ, ಇವರು ಹೆಚ್ಚಿನದಾಗಿ ರೂಪಕ ಪ್ರತಿಮೆಗಳ ಮೂಲಕ ಕವಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ದೇವರು, ಧರ್ಮ, ಜಾತಿ, ಮತ ನಿರಾಕರಣೆ, ಮನಸ್ಸಿಗೆ ಒಂದು ವಿಶಿಷ್ಟವಾಗಿರುವಂಥ ಸ್ಥಾನವನ್ನು ಕೊಡ್ತಾರೆ. ಲೈಂಗಿಕತೆ, ಅನೈತಿಕತೆ, ಅತಿಯಾಗಿ ಇದ್ರ ಬಗ್ಗೆನೇ ಮಾತಾಡ್ತಾರೆ. ವಾಸ್ತವವನ್ನು ನೇರ ದೃಷ್ಟಿಯಿಂದ ನೋಡುವಂಥ ದೃಷ್ಟಿಕೋನವನ್ನು ಬೆಳೆಸ್ಕೊತಾರೆ. ಹಾಗೆ ಇವ್ರು ಏನು ಹೇಳ್ತಿದ್ದಾರಲ್ಲ ರೂಪಕಗಳ ಮೂಲಕ, ಅದು ಸಾಮಾನ್ಯ ಓದುಗನಿಗೆ ಅಷ್ಟಾಗಿ ಅರ್ಥನೇ ಆಗ್ತಿರಲಿಲ್ಲ. ಇವರು ಬರೆದಿರೋ ಸಾಹಿತ್ಯ ಇವ್ರಿಗೆ ಅರ್ಥ ಆಗಬೇಕಾಗಿತ್ತು, ಆ ಥರ ಬರ್ಕೊತಾ ಇದ್ರು ಅಂತ ಟೀಕೆನೂ ಕೂಡ ಮಾಡ್ತಾರೆ ಈ ಒಂದು ಸಾಹಿತ್ಯಕ್ಕೆ. ಪ್ರೊಫೆಸರ್ ಪೊಯೆಟ್ರಿ ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀವಿ ಅಂತ ನಾವು ರೂಪಕಗಳನ್ನು, ಉಪಮೆಗಳನ್ನೇ ಹೆಚ್ಚಾಗಿ, ಪ್ರತಿಮೆಗಳನ್ನೇ ಹೆಚ್ಚಾಗಿ ಬಳಕೆ ಮಾಡಿಕೊಂಡು ಒಂದು ಕೃತಿಯನ್ನು ಬರೆದ್ಬಿಟ್ರೆ ಸಾಮಾನ್ಯ ಓದುಗ ವರ್ಗದವರಿಗೆ ಹೇಗೆ ಅರ್ಥ ಆಗಬೇಕು. ಹಾಗಾಗಿ ಈ ನವ್ಯ ಸಾಹಿತ್ಯ ಕೂಡ 1950ರಿಂದ 1975ರವರೆಗೂ ಇತ್ತು. ಆಂಗ್ಲ ಸಾಹಿತ್ಯದ ಮಾಡರ್ನಿಸಮ್ಗೆ ಸಂವಾದಿಯಾಗಿ ನಮ್ಮ ಕನ್ನಡದಲ್ಲಿ ನವ್ಯ ಸಾಹಿತ್ಯ ಉಟ್ಕೊಂಡಿದ್ದು. ಪ್ರಮುಖ ಕವಿಗಳು ಇಲ್ಲಿ ವಿ.ಕೃ. ಗೋಕಾಕ್ ಅವರು. ಇದಾದಮೇಲೆ ಬಂದಿದ್ದೆ ದಲಿತ ಬಂಡಾಯ ಸಾಹಿತ್ಯ. ಇದ್ರ ಕಾಲಘಟ್ಟ ಸರಿಸುಮಾರು 1979ರಿಂದ ಇತ್ತೀಚಿನವರೆಗೂ ಎಲ್ಲ ಸಾಹಿತ್ಯವನ್ನು ನಾವು ದಲಿತ ಬಂಡಾಯ ಸಾಹಿತ್ಯ ಅಂತಲೇ ಗುರುತಿಸ್ತೀವಿ. ನೋಡಿ, ಇದು ಪಾಶ್ಚಿಮಾತ್ಯರ ಬ್ಲ್ಯಾಕ್ ಪ್ಯಾಂಥರ್ಸ್ ಮತ್ತು ಪ್ರೊಟೆಸ್ಟ್ ಲಿಟ್ರೇಚರ್ಗೆ ಸಂವಾದಿಯಾಗಿ ನಮ್ಮ ಕನ್ನಡದಲ್ಲಿ ದಲಿತ ಬಂಡಾಯ ಸಾಹಿತ್ಯ ಅಂತ ಗುರುತಿಸ್ಕೊಂಡಿದೆ. ಮುಖ್ಯವಾಗಿರುವಂತಹ ಬರಹಗಾರರು ಇಲ್ಲಿ ಬರಗೂರು ರಾಮಚಂದ್ರಪ್ಪ, ಜಿ ವೆಂಕಟಯ್ಯ, ಸಿದ್ಧಲಿಂಗಯ್ಯ ಅವರು, ದೇವನೂರು ಮಹಾದೇವ ಅವರು ಪ್ರಮುಖವಾಗಿ ಕಾಣಿಸ್ಕೊತಾರೆ. ಸರಿ, ಇದಿಷ್ಟಾಗಿತ್ತು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯ ಸಂಪೂರ್ಣ ಕಾಲಘಟ್ಟಗಳ ಕಿರು ಪರಿಚಯ. ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.